ನಮಸ್ತೆ. ಇಂದು ನಾವು ಗೋಕರ್ಣದ ಸಮುದ್ರ ತೀರದಲ್ಲಿರುವಂತಹ ಸೋಮೇಶ್ವರ ಟೆಂಪಲ್ಗೆ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀವಿ. ಯೋಗ ಮಾಡಲಿಕ್ಕೆ ಬಂದಿದ್ದೇವೆ ನಾನು ಮತ್ತು ನಮ್ಮ ರೋಹಿತ್ ನಮ್ಮ ಪಾರ್ಟ್ನರ್ ಇವರು. ಇಲ್ಲಿ ನೋಡಿ, ಸುಂದರವಾದ ವಾತಾವರಣವಿದೆ, ಸಮುದ್ರ ತೀರವಿದೆ. ಇಷ್ಟೇ ಕಣ್ತುಂಬಿಸಿಕೊಂಡರೂ ಇದು ಸಾಲದು. ಈ ಸುಂದರವಾದ ವಾತಾವರಣದಲ್ಲಿ ನಾವು ಮೊದಲೊಂದ್ಸಲ ನಾವು ವಿಡಿಯೋ ಮಾಡಿದ್ವಿ. ಇಲ್ಲಿ ಈ ದೇವಸ್ಥಾನದ ವಿಡಿಯೋ ಮಾಡಿದ್ವಿ. ಅದು ಕಾರಣಾಂತರಗಳಿಂದ ಕ್ಯಾಮರಾ ಮಿಸ್ಟೇಕ್ ಆಗಿ ಅದು ಆಗಿಲ್ಲ. ಅದಕ್ಕೆ ಆವಾಗ ಈ ಸ್ಪಾಟ್ ನೋಡ್ಕೊಂಡಿದ್ವಿ. ಈ ಸ್ಪಾಟ್ ಅಲ್ಲಿ ಒಳ್ಳೆ ನಾವು ಯೋಗ ಮಾಡ್ಲಿಕ್ಕೆ ಒಳ್ಳೆ ಸ್ಪಾಟ್ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಹಾಗಾಗಿ ಇವತ್ತು ಸಂಜೆ ಸೆಕ್ಷನ್, ಯೋಗ ಸೆಕ್ಷನ್ ಮಾಡಲಿಕ್ಕೆ ಬಂದಿದ್ದೆ. ಸುಂದರವಾದ ಕಡಲ ತೀರ ನೋಡಲು ಮನಮೋಹಕವಾಗಿದೆ. ಪ್ರಕೃತಿ ಸೌಂದರ್ಯ ಸುತ್ತಲೂ ಸುಂದರವಾಗಿದೆ. ಪೇಂಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ದೇವತೆಗಳ ಪೇಂಟಿಂಗ್ ನೋಡಲು ತುಂಬ ಸುಂದರವಾಗಿದೆ. ಒಟ್ಟಿನಲ್ಲಿ ಈ ಜಾಗ ಮನಸ್ಸಿಗೆ ತುಂಬ ಖುಷಿಯನ್ನು ನೀಡುತ್ತದೆ. ನಾನು ಯೋಗವನ್ನು ಕಲಿಯುತ್ತಿರುವುದರಿಂದ ಹೊಸದಾಗಿ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಯೋಗ ಪ್ರಾಕ್ಟೀಸ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಧ್ಯವಾದರೆ ನೀವು ಕೂಡ ನನ್ನ ಜೊತೆ ಯೋಗವನ್ನು ಪ್ರಾಕ್ಟೀಸ್ ಮಾಡಿ. ಸೂರ್ಯ ನಮಸ್ಕಾರವನ್ನು ಪ್ರಾಕ್ಟೀಸ್ ಮಾಡೋಣ. ಮೊದಲಿಗೆ ಇನ್ಹೇಲ್ ಮಾಡ್ತಾ ಹಸ್ತ ಉತ್ತಾನಾಸನ, ನಿಧಾನವಾಗಿ ಮಾಡಬೇಕು. ಮುಂದಕ್ಕೆ ಬಾಗುತ್ತಾ ಎಕ್ಸೇಲ್ ಮಾಡುತ್ತಾ ಪಾದಹಸ್ತಾಸನ, ಮೊಣಕಾಲಿಗೆ ತಲೆಗಳು ಟಚ್ ಆಗಬೇಕು. ಆನಂತರ ಇನ್ಹೇಲ್ ಮಾಡುತ್ತಾ ಅಶ್ವಸಂಚಲನ, ಎಕ್ಸೇಲ್ ಮಾಡುತ್ತಾ ದಂಡಾಸನ. ಎಲ್ಲವನ್ನು ನಿಧಾನವಾಗಿ ಮಾಡಬೇಕು. ಈಗ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡುತ್ತಾ ಶಶಂಕಾಸನ. ನಮ್ಮ ಹಣೆ ನೆಲಕ್ಕೆ ಟಚ್ ಆಗಬೇಕು, ಕೈಗಳು ನೇರವಾಗಿರಬೇಕು, ಎಲ್ಬೋ ನೆಲಕ್ಕೆ ಟಚ್ ಆಗಬಾರ್ದು. ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡುತ್ತಾ ಅಷ್ಟಾಂಗ ನಮಸ್ಕಾರ. ಇನ್ಹೇಲ್ ಮಾಡುತ್ತಾ ಭುಜಂಗಾಸನ, ನಿಧಾನವಾಗಿ ಮಾಡಬೇಕು, ಮೇಲಕ್ಕೆ ನೋಡಬೇಕು. ಎಕ್ಸೇಲ್ ಮಾಡುತ್ತಾ ಪರ್ವತಾಸನ, ಕಾಲುಗಳು ನೇರವಾಗಿರಬೇಕು, ತಲೆ ಒಳಕ್ಕೆ ಹೋಗಿರಬೇಕು. ಈಗ ಪುನಃ ಶಶಂಕಾಸನ, ಈಗ ಅಶ್ವಸಂಚಲನ. ಇನ್ಹೇಲ್ ಮಾಡುತ್ತಾ ಅಶ್ವಸಂಚಲನ, ಎಕ್ಸೇಲ್ ಮಾಡುತ್ತಾ ಪಾದಹಸ್ತಾಸನ. ಮತ್ತೊಮ್ಮೆ ಇನ್ಹೇಲ್ ಮಾಡುತ್ತಾ ನಿಧಾನವಾಗಿ ಹಸ್ತ ಉತ್ತಾನಾಸನ, ಕೈಗಳನ್ನು ಮೇಲೆ ಚಾಚಬೇಕು. ಬೈಸೆಪ್ಸ್ ಕಿವಿಗಳಿಗೆ ಟಚ್ ಆಗಿರಬೇಕು. ಈಗ ರಿಲ್ಯಾಕ್ಸ್. ಹೀಗೆ ಸ್ನೇಹಿತರೆ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತೊಮ್ಮೆ ನಮಸ್ಕಾರ ಮುದ್ರಾ. ಈಗ ಬೇರೆ ರೀತಿಯಲ್ಲಿ ಈ ಸುಂದರ ಪರಿಸರದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕಾಲುಗಳನ್ನು ಮತ್ತು ಇಡೀ ದೇಹವನ್ನು ಒಂದೇ ಕಾಲಿನ ಮೇಲೆ ಬ್ಯಾಲೆನ್ಸ್ ಮಾಡುವಂಥ ಆಸನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನು ಪರ್ಫೆಕ್ಟ್ ಆಗಬೇಕು. ನೀವು ಕೂಡ ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ಬೋದು. ಈಗ ಎಡಗಾಲಿನ ಮೇಲೆ ನಿಂತು ಪ್ರಾಕ್ಟೀಸ್ ಮಾಡೋಣ. ಎಡಗಾಲಿನ ಮೇಲೆ ಬ್ಯಾಲೆನ್ಸ್ ಮಾಡೋಣ. ಕೈಗಳನ್ನು ಮುಗಿದು ಮುಂದಕ್ಕೆ ನೋಡುತ್ತಾ ನಮ್ಮ ಕಾಲು, ದೇಹ ಮತ್ತು ತಲೆ ಎಲ್ಲವೂ ನೇರವಾಗಿರಬೇಕು. ಇದು ನಾನು ನೇರವಾಗಿ ಇಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ರೀತಿಯ ಆಸನ. ಇದು ತ್ರಿಕೋಣಾಸನದಂತೆ ಎಡಗಾಲನ್ನು ಬೆಂಡ್ ಮಾಡಿ ಎಡಗಾಲಿನ ಬಳಿ ನಮ್ಮ ಹಸ್ತವನ್ನಿಟ್ಟು ಮೇಲೆ ನಮ್ಮ ಕೈಗಳನ್ನು ನೇರವಾಗಿ ನೋಡಬೇಕು. ಈಗ ರಿಲ್ಯಾಕ್ಸ್. ಈಗ ಮತ್ತೊಂದು ಬದಿಯ
ಆಸನವನ್ನು ಮಾಡಬೇಕು. ಬಲಗಾಲನ್ನು ಬೆಂಡ್ ಮಾಡಿ ಬಲಗಾಲಿನ ಬಳೆ ಬಲಗೈಯನ್ನು ಹಸ್ತವನ್ನು ಇಟ್ಟು ಎಡ ಹಸ್ತವನ್ನು ಬೆಂಡಾಗಿ ಎಡ ಹಸ್ತವನ್ನು ನೋಡುತ್ತಿರುವುದು. ಇದು ತ್ರಿಕೋಣಾಸನ. ಒಂದು ಬಗೆಯ ತ್ರಿಕೋಣಾಸನ. ತ್ರಿಕೋಣಾಸನವನ್ನು ಹಲವು ರೀತಿಯಲ್ಲಿ ಮಾಡ್ತಾರೆ. ತ್ರಿಕೋಣಾಸನ 1. ಈಗ ಮತ್ತೊಂದು ರೀತಿಯ ತ್ರಿಕೋಣಾಸನ. ನಾವು ಕಾಲುಗಳನ್ನು ಬೆಂಡ್ ಮಾಡದೆ ಕೇವಲ ನಮ್ಮ ಮೇಲ್ಗಡೆಯ ಭಾಗವನ್ನು ಎಡಕ್ಕೆ ಬೆಂಡ್ ಮಾಡುತ್ತಾ ಬಲಗೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ನೋಡುವುದು. ಇದು ಎರಡನೆಯ ತ್ರಿಕೋಣಾಸನ. ಈಗ ಬಲಗಾಲನ್ನು ಸ್ಟ್ರೆಚ್ ಮಾಡದೆ ಬಲಬದಿಗೆ ಬೆಂಡಾಗಿ ಬಲಗೈಯನ್ನು ಕೆಳಕ್ಕೆ ಚಾಚುತ್ತಾ ಎಡಗೈಯನ್ನು ಮೇಲಕ್ಕೆ ವೀಕ್ಷಣೆ ಮಾಡುವುದು. ಆಪೋಸಿಟ್ ಸೈಡ್ ಕೂಡ ಮುಗಿಯಿತು. ಈಗ ಮತ್ತೊಂದು ರೀತಿಯ ತ್ರಿಕೋಣಾಸನ. ಈ ರೀತಿಯಲ್ಲಿ ಕೈಗಳನ್ನು ಮೇಲಕ್ಕೆ ತಂದು ಕೈಗಳ ಬೈಸೆಪ್ಸ್ ಮೇಲಿನಿಂದ ಬಂದು ಕಿವಿಗೆ ಟಚ್ ಆಗುವ ಹಾಗೆ ಕೈಯನ್ನಿಟ್ಟು ಮುಂದಕ್ಕೆ ನೇರವಾಗಿ ನೋಡುವುದು. ಇದು ಮೂರನೇ ರೀತಿಯ ತ್ರಿಕೋಣಾಸನ. ಕಾಲನ್ನು ಅಗಲಿಸಿ ಎಡಗೈಯನ್ನು ತಲೆ ಮೇಲಿಂದ ಸ್ಟ್ರೆಚ್ ಮಾಡುತ್ತಾ ಬಲಗಡೆಗೆ ಬೆಂಡ್ ಮಾಡಿ ಬೈಸೆಪ್ಸ್ ಕಿವಿಗೆ ಟಚ್ ಆಗುವ ಹಾಗೆ ಭೂಮಿಗೆ ಸಮಾಂತರವಾಗಿ ಹಿಡಿದು ಬಲಗೈಯನ್ನು ಬಲಗಾಲಿನ ಕಡೆಗೆ ಇಡುವುದು. ಪುನಃ ಮೊದಲನೇ ಸ್ಥಿತಿಗೆ ಬರುವುದು. ಓಕೆ, ರಿಲ್ಯಾಕ್ಸ್. ಈಗ ಕೆಲವೊಂದು ಆಸನಗಳನ್ನು ಮಾಡೋಣ. ಇದು ವೃಕ್ಷಾಸನ. ಎಡಗಾಲನ್ನು ಬಲಗಾಲಿನ ತೊಡೆಯ ಮೇಲಿಟ್ಟು ನಿಧಾನವಾಗಿ ಭುಜದ ಲೆವೆಲ್ಗೆ ಹಸ್ತಗಳನ್ನು ಕೈಗಳನ್ನು ಚಾಚಿ ನೇರಕ್ಕೆ ಮೇಲೆ ಬೈಸೆಪ್ಸ್ಗಳು ಕಿವಿಗೆ ಟಚ್ ಆಗುವಂತೆ ನಮಸ್ಕಾರ ಮುದ್ರದಲ್ಲಿ ನಿಲ್ಲುವುದು. 10 ರಿಂದ 20 ಸೆಕೆಂಡ್ಗಳ ಕಾಲ ಸ್ಟೇ ಮಾಡುವುದು. ನಿಧಾನವಾಗಿ ಪುನಃ ಮರಳಿ ಸ್ಥಿತಿಗೆ ಬರುವುದು. ಇದು ವೃಕ್ಷಾಸನ ಅಂತಲೂ ಹೇಳ್ತಾರೆ, ಕಂಧಾರಾಸನ ಅಂತಲೂ ಹೇಳ್ತಾರೆ. ಈಗ ಆಪೋಸಿಟ್ ಸೈಡ್ ಲೆಗ್ ಬಲಗಾಲನ್ನು ಎಡತೊಡೆಯ ಮೇಲಿಟ್ಟು ನಿಧಾನವಾಗಿ ಕೈಗಳನ್ನು ಭುಜದ ಲೆವೆಲ್ಗೆ ಚಾಚುತ್ತಾ ಎರಡು ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ಸ್ಟ್ರೆಚ್ ಮಾಡುತ್ತಾ ಬೈಸೆಪ್ಸ್ಗಳು ಕಿವಿಗೆ ಟಚ್ ಆಗುವ ಹಾಗೆ ನಮಸ್ಕಾರ ಮುದ್ರಾ. ಹೋಲ್ಡ್ ಮಾಡಬೇಕು. ಸ್ಟೇ ಮಾಡಿ 5 ರಿಂದ 20 ಸೆಕೆಂಡ್ಗಳ ಸ್ಟೇ ಮಾಡಿ ನಿಧಾನವಾಗಿ ಮೊದಲನೇ ಸ್ಥಿತಿಗೆ ಮರಳಬೇಕು. ಈಗ ತಾಡಾಸನ. ನಮ್ಮ ನೇರವಾಗಿ ನಿಂತು ಕೈಗಳನ್ನು ಇಂಟರ್ಲಾಕ್ ಮಾಡಿ ಪುನಃ ತಲೆಯ ಮೇಲ್ಭಾಗಕ್ಕೆ ಕೈಗಳನ್ನು ಸ್ಟ್ರೆಚ್ ಮಾಡುವುದು ಮತ್ತು ಪಾದದ ಬೆರಳುಗಳ ಸಹಾಯದಿಂದ ನಿಲ್ಲುವುದು. ಇದು ತಾಡಾಸನ. 5 ರಿಂದ 10 ಸೆಕೆಂಡ್ಗಳ ಕಾಲ ಸ್ಟೇ ಮಾಡಬೇಕು. ನಿಧಾನವಾಗಿ ಮೊದಲನೇ ಸ್ಥಿತಿಗೆ ಬರುವಂಥದ್ದು. ರಿಲ್ಯಾಕ್ಸ್. ಈ ಆಸನ ಹಸ್ತಪಾದಾಂಗುಷ್ಟಾಸನ. ಈ ಆಸನದಲ್ಲಿ ನಾವು ವಿವಿಧ ಭಂಗಿಗಳಲ್ಲಿ ಆಸನವನ್ನು ಮಾಡ್ಬೋದು. ಲೆಫ್ಟ್ ಲೆಗ್ಗನ್ನು ಲೆಫ್ಟ್ ಕೈಯಿಂದ ಹಿಡಿದು ನೇರವಾಗಿ ಮುಂದೆ ಇಡುವಂಥದ್ದು ಮತ್ತು ಸ್ಥಿತಿಯಲ್ಲಿ ಇರುವಂಥದ್ದು. ಮತ್ತು ಅದರ ಆಪೋಸಿಟ್ ಸೈಡ್ ರೈಟ್ ಲೆಗ್ಗನ್ನು ರೈಟ್ ಕೈಗಳಿಂದ ಹಿಡಿದು ಕಾಲನ್ನು ಬೆಂಡ್ ಮಾಡದೆ ಲೆಫ್ಟ್ ಕೈಯನ್ನು ಸೊಂಟದ ಮೇಲೆ ಇಡುವಂಥದ್ದು. ನೇರವಾಗಿ ಮುಂದೆ ನೋಡಿ ಆಸನ ಮಾಡ್ಬೋದು. ಹಾಗೆ ಸೈಡಲ್ಲೂ ಕೂಡ ಸೇಮ್ ಆಸನವನ್ನು ಕೂಡ ಮಾಡ್ಬೋದು. ಇದು ನಟರಾಜಾಸನದ ಆರಂಭಿಕ ಆಸನ.
ಇದನ್ನು ಈಗ ನಾವು ಸ್ಟಾರ್ಟಿಂಗಲ್ಲಿ ಮಾಡ್ತಿರೋದ್ರಿಂದ ನಮಗೆ ಹೆಚ್ಚಾಗಿ ಸ್ಟ್ರೆಚ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬ್ಯಾಲೆನ್ಸ್ ಮಾಡ್ಕೋತಾ ಇದು ಪ್ರಾಕ್ಟೀಸ್ ಮಾಡ್ತಾ ಮುಂದೆ ಇನ್ನೂ ಚೆನ್ನಾಗಿ ನಟರಾಜಾಸನವನ್ನು ಮಾಡ್ಬೋದು. ಇದು ನಾವು ಈಗ ಸ್ಟಾರ್ಟಿಂಗ್ ಮಾಡ್ತಿರೋದ್ರಿಂದ ನಮಗೆ ಅಷ್ಟಾಗಿ ಇದು ಪರ್ಫೆಕ್ಟಾಗಿ ಮಾಡಲಿಕ್ಕೆ ಬರ್ತಾ ಇಲ್ಲ. ನೀವು ಕೂಡ ಸ್ಟಾರ್ಟಿಂಗಲ್ಲಿ ಇದೇ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಇದು ಪಾದವನ್ನು ಹಸ್ತದಿಂದ ಹಿಡಿದು ಒಂದೇ ಕಾಲಿನಲ್ಲಿ ನಿಂತು ಬ್ಯಾಲೆನ್ಸ್ ಮಾಡುವಂಥ ಆಸನ, ಹಸ್ತ ಪಾದಾಂಗುಷ್ಟಾಸನ. ಇದನ್ನು ನಾವು ಕಾಲನ್ನು ನೇರವಾಗಿ ಸ್ಟ್ರೆಚ್ ಮಾಡಿ ಒಂದೇ ಕಾಲ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಈ ರೀತಿ ಮಾಡ್ಬೋದು. ಇದು ತುಂಬ ಎಫೆಕ್ಟಿವ್ ಆಗಿರ್ತದೆ. ಮತ್ತು ಕೈಗಳನ್ನು ಚಾಚಿ ಒಂದೇ ಕಾಲಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ. ಒಂದೇ ಕಾಲಲ್ಲಿ ನಾವು ಬ್ಯಾಲೆನ್ಸ್ ಮಾಡೋದ್ರಿಂದ ನಮ್ಮ ಕಾಲಿನ ಸ್ನಾಯುಗಳು ಕೂಡ ಪವರ್ಫುಲ್ ಆಗ್ತವೆ ಮತ್ತು ದೇಹದ ಆರೋಗ್ಯ ಕೂಡ ಇಂಪ್ರೂವ್ ಆಗ್ತದೆ. ವೀಕ್ಷಕರೇ, ಹೇಗಿತ್ತು ನಮ್ಮ ಇವತ್ತಿನ ಯೋಗ ಸೆಷನ್? ಇನ್ನು ಮುಂದೆ ಇನ್ನೂ ಹೆಚ್ಚಿನ ಆಸನಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮತ್ತು ಈ ಸೆಷನ್ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು, ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ, ಧನ್ಯವಾದ.